1980ರ ದಶಕದಲ್ಲಿ ಜಪಾನ್ ಹೊಸ ತಂತ್ರಜ್ಞಾನ ತಂದಿತ್ತು, ಕ್ವಾರ್ಟ್ಸ್ ವಾಚಸ್. ಈ ವಾಚುಗಳು ಹೆಚ್ಚು ನಿಖರ, ಹಗುರ, ಅಗ್ಗ ಮತ್ತು ಕಡಿಮೆ ನಿರ್ವಹಣೆ ಬೇಕಾಗಿತ್ತು. ಆದರೆ HMT ಇನ್ನೂ ಮೆಕ್ಯಾನಿಕಲ್ ವಾಚಸ್ ಮೇಲೆಯೇ ನಂಬಿಕೆಯಿಟ್ಟಿತ್ತು. ಅವರಿಗೆ ಅನಿಸಿತು, ಜನರು ನಮ್ಮನ್ನು ಖರೀದಿಸುತ್ತಾರೆ. ಆದರೆ ಜನರ ಅಭಿರುಚಿ ಬದಲಾಗಿತ್ತು. ಹೊಸ ತಂತ್ರಜ್ಞಾನವನ್ನು ಜನರು ಸ್ವೀಕರಿಸುತ್ತಿದ್ದರು, HMT ಮಾತ್ರ ಹಳೆಯ ದಾರಿಯಲ್ಲೇ ನಡೆಯುತ್ತಿತ್ತು. 1987 ಒಂದು ಹೊಸ ಕಂಪನಿ ಮಾರುಕಟ್ಟೆಗೆ ಬಂದಿತು. ಅದೇ ಟೈಟಾನ್. ಟೈಟಾನ್ ಕೇವಲ ವಾಚ್ ಮಾರಲಿಲ್ಲ, ಅದು ಡಿಸೈನ್, ಫ್ಯಾಷನ್, ಮಾಡರ್ನ್ ಟೆಕ್ನಾಲಜಿಯನ್ನು ಮಾರಿತು. ಜಾಹೀರಾತು ಕೂಡ ಮಾಡಿತು, ಯುವಕರನ್ನು ಗುರಿಯಾಗಿಸಿಕೊಂಡಿತು. ಅಷ್ಟೇ ಅಲ್ಲ, ಕ್ವಾರ್ಟ್ಸ್ ಟೆಕ್ನಾಲಜಿ ಬಳಸಿ ಅತ್ಯಾಧುನಿಕ ವಾಚುಗಳನ್ನು ಬಿಡುಗಡೆ ಮಾಡಿತು. ನಿಧಾನವಾಗಿ ಜನರು HMTಯನ್ನು ಬಿಟ್ಟು ಟೈಟಾನ್ ಕಡೆ ತಿರುಗಿದರು. HMT ಮಾರಾಟ ವರ್ಷದಿಂದ ವರ್ಷಕ್ಕೆ ಕುಸಿಯತೊಡಗಿತು. 1990ರ ನಂತರ ಖಾಸಗಿ ಕಂಪನಿಗಳ ಸಂಖ್ಯೆ ಹೆಚ್ಚಾಯಿತು. ವಿದೇಶಿ ಬ್ರ್ಯಾಂಡ್ಗಳು ಭಾರತಕ್ಕೆ